ಇದೆಲ್ಲ ಜನಾಕ್ರೋಶ ಆಯಿತು, ಜೊತೆಗೆ ಬಿ ಜೆ ಪಿ ಕಾಂಗ್ರೆಸ್ ಜಗಳವೂ ಆಯಿತು, ಬೆಲೆ ಏರಿಕೆಯೂ ಆಯಿತು. ಆದರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಏನಾಗಿದೆ ಅಂತಂದರೆ, ಈ ಬಣಬಡಿದಾಟ ಅನ್ನುವಂತಹ ಏನು ಜ್ವಾಲಾಮುಖಿ ಸ್ಫೋಟಗೊಂಡಿದೆಯಲ್ಲ, ಈಗ ನೆಕ್ಸ್ಟ್ ಲೆವೆಲ್ ತಲುಪಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಸಹಜ. ಜಾರಕಿಹೊಳಿಯವರು ಪಕ್ಷದ ಅಧ್ಯಕ್ಷರಾದರೂ ಕೂಡ ನನಗೇನು ಅಭ್ಯಂತರ ಇಲ್ಲ ಅನ್ನೋದರ ಮೂಲಕ ಖಂಡ್ರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನದಂತಂದರೆ, KPCC ಅಧ್ಯಕ್ಷ ಸ್ಥಾನದ ನೇಮಕ ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ಯಾರಿಗೆ ಅವಕಾಶ ಕೊಟ್ಟರೂ ಬೆಂಬಲಿಸ್ತೇನೆ, ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಅಲ್ಲದೆ ಇನ್ನು ನಾನು ಹಾಗೂ ಸತೀಶ್ ಜಾರಕಿಹೊಳಿ KPCC ಕಾರ್ಯಾಧ್ಯಕ್ಷರಾಗಿದ್ವಿ. ಇನ್ನು ನಮ್ಮ ನಡುವೆ ಸಮನ್ವಯತೆ ಇದೆ, ಯಾರಾದರೂ ಕೂಡ ಅವಶ್ಯಕತೆ, ಯಾರಾದರೂ ಕೂಡ ನನಗೇನು ಅಭ್ಯಂತರ ಇಲ್ಲ ಅನ್ನೋದರ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದರೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ಕುರಿತಂತೆ ಈಗಾಗಲೇ ಸಂದೇಶವನ್ನು CM ಸಿದ್ದರಾಮಯ್ಯನವರು ತಗೊಂಡು ಬಂದಿದ್ದಾರೆ. ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಬೇಡ ಅಂತ ಹೈಕಮಾಂಡ್ ಅವರು ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನವನ್ನು ಈಗಾಗಲೇ ಬದಲಾಯಿಸೋದು ಬೇಡ, ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಬೇಡ. ಈಗೇನು ವಿಧಾನ ಪರಿಷತ್ ಸೀಟ್ಗಳಿದಾವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀಟ್ ಫಿಲ್ ಮಾಡ್ಕೊಳ್ಳೋಣ. ಆದರೆ KPCC ಅಧ್ಯಕ್ಷ ಬದಲಾವಣೆ ಆಗಿರಬಹುದು, ಜೊತೆಗೆ CM ಸ್ಥಾನ ಬದಲಾವಣೆ ಆಗಿರಬಹುದು, ಅದ್ರ ಬಗ್ಗೆ ಯಾರೂ ಮಾತಾಡೋಕೆ ಹೋಗಬೇಡಿ. ಯಾಕಂತಂದರೆ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಚೆನ್ನಾಗೇ ರನ್ ಆಗ್ತಾ ಇದೆ, ಸರ್ಕಾರ ಕರೆಕ್ಟಾಗಿ ನಡೀತಾ ಇದೆ, ಜನರಲ್ಲೂ ಕೂಡ ಖುಷಿ ಇದೆ. ಅದನ್ನು ಬಿಟ್ಟು ನೀವು ಈ ಒಂದು KPCC ಅಧ್ಯಕ್ಷ ಬದಲಾವಣೆ ಆಗಿರಬಹುದು, CM ಬದಲಾವಣೆ ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ CM ಅವರಿಗೆ ಹೈಕಮಾಂಡ್ ಒಂದು ಸಂದೇಶವನ್ನು ಕೊಟ್ಟಿದ್ದರೂ ಕೂಡ ಈಗ ಈಶ್ವರ್ ಖಂಡ್ರೆ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿಗೆ ಕೊಟ್ಟರು, ನನಗೇನು ಅಭ್ಯಂತರ ಇಲ್ಲ ಅನ್ನೋದರ ಮೂಲಕ ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯನವರು KPCC ಅಧ್ಯಕ್ಷ ಸ್ಥಾನಕ್ಕೆ ಎರಡು ಹೆಸರುಗಳನ್ನು ನಾಮಿನೇಟ್ ಮಾಡಿದ್ದಾರೆ, ಅಂದರೆ 2 ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಯಾರವರು? ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪೂರಕ ಎಂಬಂತೆ ಈಶ್ವರ್ ಖಂಡ್ರೆ ಅವರು ಸತೀಶ್ ಜಾರಕಿಹೊಳಿಯವರು KPCC ಅಧ್ಯಕ್ಷರಾದರೂ ನಮಗೇನು ಅಭ್ಯಂತರ ಇಲ್ಲ ಅನ್ನೋದರ ಮೂಲಕ ಹೊಸ ಬಾಂಬನ್ನು ಸಿಡಿಸಿದ್ದಾರೆ.